ಹಿಂಗೆ ಪ್ರಾಬ್ಲಮ್ಸ್ ಆದಾಗೆಲ್ಲ ಡೆವಲಪ್ಮೆಂಟ್ ಆಗ್ಬಿಟ್ರೆ ಚೆನ್ನಾಗಿರುತ್ತಂತ. ಗೈಸ್, ಸೊ ಹೇರ್ ಕಟ್ ಮಾಡಿ ಫೈನಲಿ ಮನೆಗೆ ಬಂದೆ. ಆ್ಯಂಡ್ ಮನೆಗೆ ಬಂದ ತಕ್ಷಣ ನೋಡಿದ್ದೇನೋ ಅಂದರೆ ಎಲ್ಲರೂ ಸಪ್ಪು ಕೂತಿದ್ದಾರೆ. ನಮ್ಮ ಅಮ್ಮ ಫ್ಯಾಮಿಲಿ ಎಲ್ಲ ಬಂದಿದ್ದಾರಲ್ಲ ದುಬೈಯಿಂದ, ನಮ್ಮ ದೊಡ್ಡಮ್ಮ ಮತ್ತು ಬೇರೆ ಎಲ್ಲ ಅವರ ತಮ್ಮ ಅವ್ರ ಅಕ್ಕ ಎಲ್ಲ ಬಂದಿದ್ದಾರಲ್ಲ, ಎಲ್ಲರೂ ಸಪ್ಪು ಕೂತಿದ್ದಾರೆ. ಸೊ ಐ ಥಾಟ್ ಸುಮ್ಮನೆ ಕೂತ್ಕೊಂಡು ಯೋಚನೆ ಮಾಡೋ ಬದಲು ಅವ್ರನ್ನೆಲ್ಲರೂ ಆಚೆ ಡಿನ್ನರ್ ಕರ್ಕೊಂಡು ಹೋಗೋಣ. ಆ್ಯಂಡ್ ಹೆಂಗೂ ನಮ್ಮ ದೊಡ್ಡಮ್ಮ 2 ದಿನದಲ್ಲಿ ಹೋಗ್ತಾರೆ. ಸೊ ಅವರು ನಾನು ವಯನಾಡ್ ಕರ್ಕೊಂಡು ಹೋಗ್ತೀನಿ ಬನ್ನಿ ಅಂತೇಳಿ ದುಬೈನಲ್ಲಿ ಕರೆಸಿದ್ದು, ಒಂದು ಟ್ರಿಪ್ ಹೋಗೋಣ ಫ್ಯಾಮಿಲಿ ಎಲ್ಲ ಅಂತ. ಬಟ್ ಆಗಿದ್ದ ಇನ್ಸಿಡೆಂಟಿಂದ ನಾವು ಯಾವುದು ಟ್ರಿಪ್ ಕ್ಯಾನ್ಸಲ್ ಮಾಡಿದ್ವಿ, ಯಾವುದು ಟ್ರಿಪ್ ಹೋಗ್ತಿಲ್ಲ. ಸೊ ಅದಕ್ಕೆ ಹೆಂಗೋ ಅವ್ರು 2 ದಿನದಲ್ಲಿ ಹೋಗ್ತಿದ್ದಾರೆ ಆ್ಯಂಡ್ ಸುಮ್ಮನೆ ಕೂತಿದ್ದಾರೆ. ಎಲ್ಲರೂ ಏನೇನೋ ಯೋಚನೆ ಮಾಡಿಕೊಂಡು ಟೆನ್ಷನಲ್ಲಿ ಕೂತಿದ್ದಾರೆ. ಸೊ ಅದಕ್ಕೆ ಎಲ್ರಿಗೂ ಒಂದ್ಸಲ ಕಾಮ್ ಮಾಡೋಣ ಅಂತೇಳಿ ಇಲ್ಲೊಂದು ಕಡೆ ಟೇಬಲ್ ಬುಕ್ ಮಾಡಿದ್ದೀನಿ ಡಿನ್ನರ್ಗೆ. ಸೊ ಅದಕ್ಕೆ ಕರ್ಕೊಂಡು ಹೋಗಿ ಸ್ವಲ್ಪ ಬೆಟರ್ ಫೀಲ್ ಆಗ್ತಾರೆ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಎಲ್ಲರೂ ಈಗ ಮೂವ್ ಆನ್ ಆಗಲೇಬೇಕು ಲೈಫಲ್ಲಿ. ಸೊ ಹೋಪ್ಫುಲಿ ನನ್ನ ಕಡೆಯಿಂದ ಏನಾಗುತ್ತೆ, ನಾನು ದಿನ ಟ್ರೈ ಮಾಡಬೇಕು. ಲೆಟ್ಸ್ ಗೋ ಗೈಸ್. ಈಗ ಎಲ್ಲರೂ ರೆಡಿಯಾಗಿ ಕೇಳಿದ್ದೀನಿ, ಕರ್ಕೊಂಡು ಹೋಗೋಣ ಡಿನ್ನರ್ಗೆ. ಆ್ಯಂಡ್ ಒಂಚೂರು ಎಲ್ರಿಗೂ ಬೆಟರ್ ಫೀಲ್ ಮಾಡ್ಸಕ್ಕೆ ಟ್ರೈ ಮಾಡೋಣ. ಲೆಟ್ಸ್ ಗೋ. ನೋಡಿ, ನಮ್ಮ ಅಮ್ಮ ಆಚೆ ಬಂದು ಇಲ್ಲಿ ಫೋನಲ್ಲಿ ಮಾತಾಡ್ಕೊಂಡು ಕೂತವ್ರೆ. ಟೆನ್ಷನ್. ಓಕೆ ಗೈಸ್, ಸೊ ಫೈನಲಿ ಊಟ ಮುಗೀತು, ಮಳೆ ಬರ್ತಾ ಇದೆ, ಹೊರಡ್ಬೇಕು ನಾವು. ಆ್ಯಂಡ್ ಇನ್ಮೇಲೆ ನನ್ನ ವ್ಲಾಗಲ್ಲಿ ನಾನು ಯಾವುದೇ ಥರದ್ದು ಪ್ರಾಬ್ಲಮ್ಸ್ ಟೆನ್ಷನ್ಸ್ನ ತೋರಿಸ್ಕೊಡಲ್ಲ. ಏನಾದರೂ ನಾವಿರೋದು ಎಂಟರ್ಟೈನ್ ಮಾಡೋಕ್ಕೆ, ಖುಷಿಯಾಗಿರೋದು ತೋರಿಸೋದು, ಖುಷಿಯಾಗಿ ಇರ್ತೀವಿ, ಖುಷಿಯಾಗಿ ಬದುಕ್ತೀವಿ. ಸೊ ಇವಾಗ ನಾನು ಎಂಡ್ ಮಾಡ್ತೀನಿ. ವ್ಲಾಗ್ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿ ಯು ದ ನೆಕ್ಸ್ಟ್ ವ್ಲಾಗ್. ಥ್ಯಾಂಕ್ಸ್ ಮಚ್ ವಾಚಿಂಗ್. A flashback. ಈ ನನ್ನ ಮಗ ಅವ್ರ ಬೇಬಿಗೆ ಏನೋ ಮೆಸೇಜ್ ಕಳಿಸಿದ್ದಾನೆ, ಓದ್ತೀನಿ ಕೇಳಿಸ್ಕೊಳ್ಳಿ. ಬೇಬಿ, ನಾನು ಇವ್ರ ಎಲ್ಲರ ಜೊತೆ ಯಾಕಾದ್ರೂ ಬಂದೆ ಅನಿಸ್ತಿದೆ. ನೀನು ಇರಬೇಕಿತ್ತು, ನೀನು ಇದ್ದಿದ್ರೆ ಮಜಾನೇ ಬೇರೆ. ಇವರೆಲ್ಲ ಸಖತ್ ಬೋರಿಂಗು. 24 ಗಂಟೆ ವಟ ಅಂತ ಇರ್ತಾರೆ. ರೂಮ್ನ ನೀಟಾಗಿ ಇಟ್ಕೊಳ್ಳೋದೇ ಇಲ್ಲ, ಗಲೀಜ್ ನನ್ನ ಮಕ್ಕಳು. ಅವನು ಸಂಜೆ 24 ಗಂಟೆ ಬಾಂಬ್ ಹಾಕ್ತಾನೆ. ನಮ್ಮಕ್ಕ ಲ್ಯಾಪ್ಟಾಪ್ ಯೂಸ್ ಮಾಡ್ಕೊಂಡೇ ಇದ್ಬಿಡ್ತಾಳೆ. ಇನ್ನು ನಮ್ಮಪ್ಪನೋ ವಾಶ್ರೂಮ್ಗೆ ಹೋದ್ರೆ ಆಚೆನೇ ಬರಲ್ಲ. ನಮ್ಮಮ್ಮ ರೀಲ್ಸ್ ರಾಣಿ, ರೀಲ್ಸ್ ಮಾಡ್ಕೊಂಡೇ ಇದ್ಬಿಡ್ತಾರೆ. ಇನ್ನು ಅವ್ರ ಬಾವ ನಾನು ನನ್ನ ಬಗ್ಗೆ ಏನಾದ್ರೆ ಮೊಬೈಲ್ ಯೂಸ್ ಮಾಡ್ಕೊಂಡೇ ಇರ್ತಾರಂತೆ. Flashback.